ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳೇ ನೆಲೆಸಿದ್ದಾರೆ. ಆದರೆ ಜಾತಿಯ ವಿಷಬೀಜ ಬಿತ್ತಿ ಹಿಂದೂಗಳನ್ನು ಒಡೆಯುವ ಕೆಲಸ ಹಿಂದಿನಿಂದಲೂ ನಡೆಯುತ್ತಲೇ ಇದೆ. ಜಾತಿಯ ಹೆಸರಲ್ಲಿ ಮತ ಗಳಿಸಿ ನಮ್ಮನ್ನಾಳುವ ಸರ್ಕಾರಗಳಿಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಜಿ ಮುಟ್ಟಿಕೊಳ್ಳುವ ಟಕ್ಕರ್ ಕೊಡೋ ಐತಿಹಾಸಿಕ ನಿರ್ಧಾರ ಕೈಗೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಹಿಂದುತ್ವದ ಕಹಳೆ ಮೊಳಗಿಸಿದ್ದು ಜಾತಿಗಳಿಗೆ ನಿರ್ಬಂಧ ಹೇರಿದ್ದಾರೆ. ಇನ್ಮುಂದೆ ಜಾತಿ ಹೆಸರಲ್ಲಿ ಸಮಾವೇಶ ನಡೆಸೋದು, ವಾಹನಗಳ ಮೇಲೆ ಜಾತಿ ಹೆಸರು ಹಾಕಿದ್ರೆ ಜೈಲು ಸೇರೋದು ಫಿಕ್ಸು. ಯೋಗಿ ಸರ್ಕಾರ ಜಾತಿಗಳಿಗೆ ನಿರ್ಬಂಧ ಹೇರಿ ಹೊಸ ಆದೇಶ ಹೊರಡಿಸಿದೆ. ಹಾಗಾದ್ರೆ ಯೋಗಿಜಿ ಇಂಥದ್ದೊಂದು ನಿರ್ಧಾರ ಕೈಗೊಂಡಿರೋದು ಯಾಕೆ ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಅಖಂಡ ಭಾರತ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಹಿಂದೂಗಳ ಪಾಲಿಗೆ ಫೈರ್ ಬ್ರ್ಯಾಂಡ್ ನಾಯಕ. ಯೋಗಿಜಿ ಒಂದಿಲ್ಲೊಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರ್ತಾರೆ. ಹಿಂದುತ್ವ, ಹಿಂದೂಗಳ ವಿಚಾರಕ್ಕೆ ಬಂದ್ರೆ ಯೋಗಿಜಿ ಅಧಿಕಾರಕ್ಕೆ ಅಂಟಿ ಕೂತಿಕೊಳ್ಳುವ ಜಾಯಮಾನದವರು ಅಲ್ಲವೇ ಅಲ್ಲ. ಗೂಂಡಾ ರಾಜ್ಯದ ಹಣೆಪಟ್ಟಿ ಹೊತ್ತಿದ್ದ ಉತ್ತರ ಪ್ರದೇಶವನ್ನ ಇಂದು ಭಾರತ ದೇಶದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದಿರೋ ಅಭಿವೃದ್ಧಿ, ಬದಲಾವಣೆ, ಯೋಗಿಜಿ ಕಾರ್ಯವೈಖರಿಯ ಕುರಿತು ಇಡೀ ವಿಶ್ವವೇ ಮಾತನಾಡುವಂತೆ ಮಾಡಿದೆ. ಸತತ ಗೆಲುವಿನ ಮೂಲಕ ಉತ್ತರ ಪ್ರದೇಶದ ರಾಜಕೀಯದಲ್ಲಿಯೂ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ. ಗೋಸೇವೆ, ಹಿಂದೂಗಳ ರಕ್ಷಣೆ, ಹೊಸ ಕಾನೂನು, ಹಿಂದುತ್ವದ ಉಳಿವಿಗಾಗಿ ಐತಿಹಾಸಿಕ ತೀರ್ಮಾನ, ಬಡವರು ಮಧ್ಯಮ ವರ್ಗದವರ ಕಲ್ಯಾಣ ಕಾರ್ಯಕ್ರಮಗಳು. ಯೋಗಿಜಿ ಸಾಧನೆಯನ್ನ ಹೇಳ ಹೊರಟ್ರೆ ದಿನಗಳೇ ಸಾಲದು. ಇದೀಗ ಯೋಗಿಜಿ ಉತ್ತರ ಪ್ರದೇಶದಲ್ಲಿ ಹಿಂದುತ್ವಕ್ಕಾಗಿ ಐತಿಹಾಸಿಕ ತೀರ್ಮಾನವೊಂದನ್ನು ಕೈಗೊಂಡಿದ್ದಾರೆ. ಭಾರತದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಯೂ ಕೈಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದ ನಿರ್ಧಾರವೊಂದನ್ನು ಯೋಗಿ ಆದಿತ್ಯನಾಥ್ ಜಿ ಕೈಗೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸದ್ಯ ಯೋಗಿಜಿ ಹೊತ್ತಿಸಿರುವ ಹಿಂದುತ್ವದ ಕಿಚ್ಚು ಪ್ರತಿಪಕ್ಷಗಳನ್ನು ಸುಟ್ಟಾಕೋದು ಖಚಿತ ಎನ್ನಲಾಗ್ತದೆ. ಭಾರತದ ರಾಜಕೀಯ ವ್ಯವಸ್ಥೆ ನಿಂತಿರೋದು ಜಾತಿಗಳ ಆಧಾರದ ಮೇಲೆ. ಸದ್ಯ ಕರ್ನಾಟಕದಲ್ಲಿಯೂ ರಾಜಕೀಯದ ಲಾಭಕ್ಕಾಗಿ ಜಾತಿ ಗಣತಿ ನಡೀತಿದೆ. ಜಾತಿಗಳ ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಯೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ. ಜಾತಿವಾರು ಲೆಕ್ಕಾಚಾರದಲ್ಲಿಯೇ ಉದ್ಯೋಗ, ಶಿಕ್ಷಣ, ರಾಜಕೀಯ ಕ್ಷೇತ್ರದಲ್ಲಿಯೂ ಮೀಸಲಾತಿಯನ್ನ ಒದಗಿಸಲಾಗ್ತದೆ. ಭಾರತದ ಜಾತಿ ವ್ಯವಸ್ಥೆಯ ಲಾಭವನ್ನು ಬಳಸಿಕೊಂಡು ಜಾತಿಗಳ ನಡುವೆ ವಿಷಬೀಜ ಬಿತ್ತಿ ಹಲವು ದಶಕಗಳ ಕಾಲ ಕಾಂಗ್ರೆಸ್ ಭಾರತವನ್ನ ಆಳಿತ್ತು. ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ತೃಣಮೂಲ ಕಾಂಗ್ರೆಸ್ ಸೇರಿ ಹಲವು ರಾಜಕೀಯ ಪಕ್ಷಗಳು ಇಂದಿಗೂ ಮುಸ್ಲಿಮರು, ಕ್ರೈಸ್ತರ ಓಲೈಕೆಯಲ್ಲೇ ಮುಳುಗಿವೆ. ಹಲವು ದಶಕಗಳ ಕಾಲ ಪ್ರತಿಪಕ್ಷಗಳು ನಡೆಸಿಕೊಂಡು ಬಂದಿದ್ದ ಜಾತಿ ವ್ಯವಸ್ಥೆಗೆ ಯೋಗಿಜಿ ಎಳ್ಳುನೀರು ಬಿಟ್ಟಿದ್ದಾರೆ. ಚುನಾವಣೆಗಳು ಎದುರಾದರೆ ಸಾಕು, ಜಾತಿ ಸಮಾವೇಶ, ಜಾತಿಗಳ ವೈಭವೀಕರಣ, ಮೇಲು ಕೀಳು ಅನ್ನೋ ಭಾವನೆಯನ್ನೇ ಮೂಡಿಸುತ್ತಾ ಜಾತಿಗಳನ್ನೇ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರದ ಗದ್ದುಗೆಗೆ ಏರ್ತಾ ಇದ್ದ ಹಿಂದೂ ವಿರೋಧಿ ಜನಪ್ರತಿನಿಧಿಗಳಿಗೆ ಯೋಗಿಜಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ನೇತೃತ್ವದ ಸರ್ಕಾರ ಈಗಾಗಲೇ ಜಾತಿ ಸಮಾವೇಶ, ಜಾತಿ ವೈಭವೀಕರಣಕ್ಕೆ ಬ್ರೇಕ್ ಹಾಕಿದೆ. ಪೊಲೀಸ್ ಠಾಣೆಗಳಲ್ಲಿಯೂ ಜಾತಿಗಳನ್ನು ನಮೂದಿಸದಂತೆ ಆದೇಶ ಹೊರಡಿಸಲಾಗಿದೆ. ಒಂದೊಮ್ಮೆ ಜಾತಿ ವೈಭವೀಕರಣಕ್ಕೆ ಯಾರೇ ಮುಂದಾದರೂ ಜೈಲು ಶಿಕ್ಷೆ ಅನುಭವಿಸೋದು ಖಚಿತ. ಯೋಗಿಜಿ ಆದೇಶದಲ್ಲೇನಿದೆ? ಜಾತಿ ಆಧಾರಿತ ಸಮಾವೇಶಗಳ ನಿಷೇಧ, ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ಪ್ರದರ್ಶನಗಳ ನಿಷೇಧ, ವಾಹನಗಳ ಮೇಲೆ ಜಾತಿ ನಾಮಗಳ ನಿಷೇಧ, ಸೈನ್ ಬೋರ್ಡ್ಗಳು ಮತ್ತು ಫಲಕಗಳಲ್ಲಿ ಜಾತಿ ನಿಷೇಧ, ಪೊಲೀಸ್ ದಾಖಲೆಗಳಲ್ಲಿ ಜಾತಿ ಉಲ್ಲೇಖಕ್ಕೆ ನಿರ್ಬಂಧ. ಯೋಗಿಜಿ ಆದೇಶ ಉಲ್ಲಂಘಿಸಿದ್ರೆ ಜೈಲು ಶಿಕ್ಷೆ ಫಿಕ್ಸ್. ಜಾತಿ ವಿಚಾರವಾಗಿ ಯೋಗಿಜಿ ಅವರು ಹೊರಡಿಸಿರುವ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದೊಮ್ಮೆ ಆದೇಶ ಉಲ್ಲಂಘಿಸಿದ್ರೆ ಜೈಲು ಶಿಕ್ಷೆ ಅನುಭವಿಸೋದು ಪಕ್ಕ. ವಾಹನಗಳ ಮೇಲೆ ಜಾತಿ ಹೆಸರು ಬಳಕೆ ಮಾಡಿದರೆ ಮೋಟಾರ್ ವಾಹನ ಕಾಯ್ದೆ 1988ರ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಮೊದಲ ಬಾರಿಗೆ ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುತ್ತೆ. ಈ ದಂಡದ ಮೊತ್ತ 1000ದಿಂದ 5000ವರೆಗೆ ವಿಧಿಸಲಾಗುತ್ತೆ. ಅಷ್ಟೇ ಅಲ್ಲ, ಸರ್ಕಾರ ಅಂಥ ವಾಹನಗಳನ್ನು ವಶಕ್ಕೆ ತೆಗೆದುಕೊಳ್ಳಲಿದೆ. ರಾಜಕೀಯ ಪಕ್ಷಗಳು ಅಥವಾ ಯಾವುದೇ ಸಂಘಟನೆಗಳು ಜಾತಿ ಆಧಾರಿತ ಸಮ್ಮೇಳನಗಳು ಮತ್ತು ರ್ಯಾಲಿಗಳನ್ನು ಆಯೋಜಿಸಿದರೆ ಅವುಗಳ ವಿರುದ್ಧ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಶಾಂತಿಗೆ ಧಕ್ಕೆ ತಂದ ಆರೋಪದ ಮೇಲೆ IPC ಸೆಕ್ಷನ್ನ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ.
ಅಲ್ಲದೆ ಪಟ್ಟಣಗಳು, ಗ್ರಾಮಗಳು ಅಥವಾ ಕಾಲೋನಿಗಳಲ್ಲಿ ಜಾತಿ ವೈಭವೀಕರಿಸುವ ಸೈನ್ ಬೋರ್ಡ್ ಅಥವಾ ಬ್ಯಾನರ್ಗಳನ್ನು ಹಾಕಿದರೆ ಅವುಗಳನ್ನು ತಕ್ಷಣವೇ ತೆಗೆಯುವಂತೆ ಆದೇಶಿಸಲಾಗಿದೆ. ಆದೇಶ ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಫಿಕ್ಸ್. ಅಷ್ಟೇ ಅಲ್ಲ, ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾತಿಗಳನ್ನು ವೈಭವೀಕರಿಸುವ ಅಥವಾ ದ್ವೇಷವನ್ನು ಹರಡುವಂತಹ ವಿಷಯಗಳ ಮೇಲೆ ನಿಗಾ ಇಡಲಾಗುತ್ತೆ. ಇಂಥ ಸಂದೇಶಗಳನ್ನು ಹಂಚುವವರ ವಿರುದ್ಧ ಐಟಿ ಕಾಯ್ದೆ ಮತ್ತು ಇತರೆ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಉತ್ತರ ಪ್ರದೇಶ ಹೊರಡಿಸಿರುವ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೊರಡಿಸಿರುವ ಹೊಸ ಆದೇಶ ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಹುಟ್ಟಾಕಿದೆ. ಆದರೆ ಯೋಗಿಜಿ ಈ ನಿರ್ಧಾರದ ಹಿಂದೆ ಹಲವು ಕಾರಣಗಳಿವೆ. ಜಾತಿ ಆಧಾರಿತ ಸಭೆಗಳು ಸಾಮಾನ್ಯವಾಗಿ ಪ್ರಚೋದನಕಾರಿ ಭಾಷಣಗಳಿಗೆ, ಕಾನೂನು ಸುವ್ಯವಸ್ಥೆ ಹದಗೆಡುವ ಘಟನೆಗಳಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರುವ ವಿಚಾರಕ್ಕೆ ಕಾರಣವಾಗ್ತಿದೆ. ದೀರ್ಘಕಾಲದಿಂದಲೂ ಉತ್ತರ ಪ್ರದೇಶದ ರಾಜಕೀಯ ಜಾತಿ ಆಧಾರಿತವಾಗಿಯೇ ನಡೆಯುತ್ತಿದೆ. ರಾಜಕೀಯ ಪಕ್ಷಗಳ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವುದಕ್ಕೆ ಜಾತಿಗಳ ಸಮ್ಮೇಳನ, ಸಮಾವೇಶಗಳನ್ನು ಆಯೋಜಿಸಲಾಗ್ತಿತ್ತು. ಈ ಸಮಾವೇಶಗಳಲ್ಲಿ ಕೆಲವು ನಾಯಕರು ತಮ್ಮ ಜಾತಿಯನ್ನು ವೈಭವೀಕರಿಸುತ್ತಾ ಇತರ ಜಾತಿಗಳನ್ನು ಕೀಳಾಗಿ ಕಾಣೋ ಕೆಲಸ ಮಾಡುತ್ತಲೇ ಇದ್ರು. ಇದು ಹಿಂದೂ ಸಮಾಜದಲ್ಲಿ ಪರಸ್ಪರ ದ್ವೇಷ, ಅಸೂಯೆಗೆ ಕಾರಣವಾಗಿತ್ತು. ಯೋಗಿ ಆದಿತ್ಯನಾಥ್ ಜಿ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದಲೂ ರಾಮರಾಜ್ಯದ ಕನಸು ಕಾಣ್ತಾ ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಗಳ ಅಡಿಯಲ್ಲಿ ಜಾತಿ ಆಧಾರಿತವಾಗಿ ರಾಜಕೀಯಕ್ಕೆ ಮಂಗಳ ಹಾಡಿದ್ದಾರೆ. ಸಾಮಾಜಿಕ ಸೌಹಾರ್ದತೆ ಕಾಪಾಡುವ ಉದ್ದೇಶದಿಂದಲೇ ಈ ನಿರ್ಧಾರ ಕೈಗೊಂಡಿದೆ ಅಂತ ಖುದ್ದು ಉತ್ತರ ಪ್ರದೇಶ ಸರ್ಕಾರ ಹೇಳಿಕೊಂಡಿದೆ. ಯಾವುದೇ ಒಂದು ಸಮುದಾಯ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಅಥವಾ ಇತರೆ ಸಮುದಾಯಗಳನ್ನು ದಮನಿಸಲು ಇಂಥ ಸಮಾವೇಶಗಳನ್ನು ಬಳಸಿಕೊಳ್ಳೋದನ್ನು ತಡೆಯುವುದು ಈ ಆದೇಶದ ಮುಖ್ಯ ಗುರಿ ಎನ್ನಿದ್ದಾರೆ ಯೋಗಿಜಿ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮಗಳು ಭಾರತದಲ್ಲಿ ಹುಟ್ಟಿದ ಧರ್ಮಗಳಾಗಿದ್ದರೆ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಸಿ ಮತ್ತು ಯಹೂದಿ ಧರ್ಮ ವಿದೇಶದಿಂದ ಭಾರತಕ್ಕೆ ಬಂದ ಧರ್ಮಗಳು. ಭಾರತದಲ್ಲಿರುವ ಎಲ್ಲ ಧರ್ಮಗಳಲ್ಲಿಯೂ ಜಾತಿಗಳಿವೆ. ಆದರೆ ಹಿಂದೂ ಧರ್ಮದಲ್ಲಿ ಜಾತಿಗಳನ್ನು ವೈಭವೀಕರಿಸಿದಷ್ಟು ಇತರೆ ಧರ್ಮದವರು ಮಾಡ್ತಾ ಇಲ್ಲ. ಸಾಮಾಜಿಕ, ರಾಜಕೀಯ, ಧರ್ಮ ಯಾವುದೇ ವಿಚಾರದಲ್ಲಿಯೂ ಇತರೆ ಧರ್ಮಗಳ ಜನರು ಧರ್ಮವನ್ನೇ ಪ್ರಧಾನವನ್ನಾಗಿಸುತ್ತಾರೆ. ಆದರೆ ಹಿಂದೂಗಳು ಹಾಗಲ್ಲ. ಚುನಾವಣೆಗಳೆದುರಾದರೆ ಸಾಕು, ಜಾತಿ ಸಮಾವೇಶಗಳ ಆರಂಭವಾಗುತ್ತೆ. ರಾಜಕಾರಣಗಳು ಜಾತಿಯ ನಡುವೆ ವಿಷಬೀಜ ಬಿತ್ತೋ ಕೆಲಸ ಮಾಡ್ತಿದ್ರೆ ಜನ ಜಾತಿಗಳ ಹೆಸರಲ್ಲಿ ಬಡಿದಾಡ್ಕೊಳ್ತಿದ್ದಾರೆ. ಆದರೆ ಇತರೆ ಧರ್ಮಗಳಲ್ಲಿ ಜಾತಿಯ ಹೆಸರಲ್ಲಿ ಬಡಿದಾಟ ತೀರಾ ವಿರಳ. ಧರ್ಮದ ಹೆಸರಿನಲ್ಲಿಯೇ ಮುಸ್ಲಿಮರು, ಕ್ರೈಸ್ತರು ಸರ್ಕಾರದ ಸೌಲಭ್ಯ ಪಡೆದುಕೊಳ್ತಿದ್ದಾರೆ. ಆದರೆ ಹಿಂದೂಗಳಾದ ನಾವು ಮಾಡ್ತಾ ಇರೋದಾದ್ರೂ ಏನು ಅನ್ನೋದನ್ನ ಒಮ್ಮೆ ಯೋಚಿಸಿ. ಹಿಂದೂಗಳನ್ನು ಒಗ್ಗೂಡಿಸೋ ಸಲುವಾಗಿಯೇ ಯೋಗಿಜಿ ಇದೀಗ ಜಾತಿಗಳ ನಡುವೆ ವಿಷಬೀಜ ಬಿತ್ತುವ ವಿಕೃತಿಗಳಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು ಕೈಗೊಂಡ ನಿರ್ಧಾರದ ಬಗ್ಗೆ ವಿವಾದವೇ ಎದ್ದಿದೆ. ಆದರೆ ಯೋಗಿಜಿ ಅವರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಸಂವಿಧಾನದ ಅನುಚ್ಛೇದ 19(2) ಇದನ್ನು ಉಲ್ಲೇಖಿಸಿರುವ ಯೋಗಿಜಿ ನೇತೃತ್ವದ ಸರ್ಕಾರ ಈ ಅನುಚ್ಛೇದ ಸಾರ್ವಜನಿಕ ಶಾಂತಿ, ಸುವ್ಯವಸ್ಥೆ ಮತ್ತು ನೈತಿಕತೆಯನ್ನು ಕಾಪಾಡೋ ದೃಷ್ಟಿಯಿಂದ ಭಾಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಹೇರುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡುತ್ತೆ. ಈ ಆದೇಶದ ಪ್ರಮುಖ ಅಂಶವೆಂದರೆ ಜಾತಿ ಆಧಾರಿತ ಸಮಾವೇಶಗಳಿಂದ ಸಮಾಜದಲ್ಲಿ ವಿಭಜನೆ ಮತ್ತು ದ್ವೇಷ ಹೆಚ್ಚಾಗುತ್ತೆ. ಇದು ಕಾನೂನು ಸುವ್ಯವಸ್ಥೆಗೆ ಭಂಗ ತರುತ್ತೆ ಅಂತ ಹೇಳಿಕೊಂಡಿದ್ದಾರೆ. ರಾಜಕೀಯ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಸಮಾಜವಾದಿ ಪಕ್ಷದ ನಾಯಕರು ಮತ್ತು ಕೆಲವು ವಿರೋಧ ಪಕ್ಷದ ನಾಯಕರು ಈ ಆದೇಶವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮತ್ತು ಕೆಲ ಸಾಮಾಜಿಕ ಸಂಘಟನೆಗಳು ಯೋಗಿಜಿಯವರ ಈ ನಿರ್ಧಾರವನ್ನು ಸ್ವಾಗತಿಸಿವೆ. ಹಲವು ದಶಕಗಳಿಂದಲೂ ಜಾತಿ ರಾಜಕೀಯ ರಾಜ್ಯದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಈ ನಿರ್ಧಾರ ಒಂದು ದಿಟ್ಟ ಹೆಜ್ಜೆಯಾಗಿದ್ದು, ಇದು ಸಮಾಜವನ್ನು ಒಗ್ಗೂಡಿಸಲು ಮತ್ತು ನಿಜವಾದ ಅಭಿವೃದ್ಧಿಯತ್ತ ಗಮನ ಹರಿಸಲು ಸಹಕಾರಿ ಅಂದಿದ್ದಾರೆ ಬಿಜೆಪಿ ನಾಯಕರು. ಜಾತಿ ರಾಜಕೀಯದ ಅಂತ್ಯ. ಯೋಗಿಜಿಯವರ ಆದೇಶದಿಂದಾಗಿ ಜಾತಿ ಆಧಾರಿತ ರಾಜಕೀಯದ ಮೇಲೆ ನೇರ ಪರಿಣಾಮ ಬೀರಲಿದೆ. ಪಕ್ಷಗಳು ಇನ್ನು ಮುಂದೆ ನೇರವಾಗಿ ಒಂದು ನಿರ್ದಿಷ್ಟ ಜಾತಿಯ ಸಮುದಾಯಗಳ ಸಭೆಯನ್ನು ಆಯೋಜಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಹೆಚ್ಚು ಜಾತ್ಯತೀತ ಮತ್ತು ಅಭಿವೃದ್ಧಿ ಆಧಾರಿತ ಪ್ರಚಾರಕ್ಕೆ ದಾರಿ ಮಾಡಿಕೊಡಲಿದೆ. ಪ್ರಚೋದನಕಾರಿ ಭಾಷಣಗಳು ಮತ್ತು ಗುಂಪು ಘರ್ಷಣೆಗಳಿಗೆ ಕಡಿವಾಣ ಹಾಕೋದ್ರಿಂದ ಕಾನೂನು ಸುವ್ಯವಸ್ಥೆ ಸುಧಾರಣೆಯಾಗಲಿದೆ. ಪ್ರಚೋದನಕಾರಿ ಭಾಷಣಗಳು ಮತ್ತು ಗುಂಪು ಘರ್ಷಣೆಗಳಿಗೆ ಕಡಿವಾಣ ಹಾಕೋದ್ರಿಂದ ಕಾನೂನು ಸುವ್ಯವಸ್ಥೆ ಸುಧಾರಣೆಯಾಗಲಿದೆ. ಜಾತಿ ಹೆಸರಿನ ಸಮ್ಮೇಳನಗಳನ್ನು ಆಯೋಜಿಸೋದು ನಿಷಿದ್ಧವಾದರೂ ವಿವಿಧ ಸಮುದಾಯಗಳು ತಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಹೆಸರಿನಲ್ಲಿ ಸಭೆಗಳನ್ನು ಆಯೋಜಿಸಬಹುದು. ಒಟ್ಟಾರೆ ಯೋಗಿ ಆದಿತ್ಯನಾಥ್ ಅವರ ಈ ಕ್ರಮ
ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡಿದೆ. ಜಾತಿ ರಾಜಕೀಯಕ್ಕೆ ಸಂಪೂರ್ಣವಾಗಿ ಅಂತ್ಯ ಹಾಡಲಿದೆ. ಯೋಗಿಜಿ ಅವರ ನಿರ್ಧಾರವನ್ನು ಉತ್ತರ ಪ್ರದೇಶದ ಹಿಂದೂಗಳು ಸ್ವಾಗತಿಸಿದರೆ ಇಡೀ ದೇಶದಾದ್ಯಂತ ಈ ಆದೇಶ ಜಾರಿಗೆ ಬರೋದು ಪಕ್ಕ. ಹಿಂದೂಗಳ ಹೆಸರಲ್ಲಿ ಅಧಿಕಾರ ಹಿಡಿಯುವ ಯೋಗಿಜಿ ಹಿಂದುತ್ವದ ಉಳಿವು, ಹಿಂದೂಗಳನ್ನು ಒಗ್ಗೂಡಿಸುವುದಕ್ಕೆ ಎಂಥ ನಿರ್ಧಾರಕ್ಕೂ ಸಿದ್ಧ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ದೇಶದ ಪ್ರಧಾನಿ ಹುದ್ದೆಗೆ ಯೋಗಿಜಿ ಅವರ ಹೆಸರು ಕೇಳಿ ಬರ್ತಿದೆ. ಯೋಗಿಜಿ ನಿರ್ಧಾರ ಕಾಂಗ್ರೆಸ್ ಸೇರಿದಂತೆ ಹಲವು ರಾಜಕೀಯ ನಾಯಕರಿಗೆ ನಡುಕ ಹುಟ್ಟಿಸುತ್ತಿದೆ. ಏನೇ ಆದರೂ ಯೋಗಿಜಿ ಅವರ ಕಾರ್ಯಕ್ಕೆ ಹಿಂದೂಗಳು ಬೆಂಬಲ ನೀಡಲೇಬೇಕಾಗಿದೆ. ಈ ಮೂಲಕವಾದರೂ ಜಾತಿ ಬದಿಗಿಟ್ಟು ಹಿಂದೂಗಳೆಲ್ಲ ಒಂದು ಅನ್ನೋ ಸಂದೇಶ ಸಾರಲೇಬೇಕಾಗಿದೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.